ಕೊಳ್ಳೇಗಾಲದ ನಗರಸಭಾ ವ್ಯಾಪ್ತಿಯ ರಸ್ತೆ ಬಳಿ ವೀರಣ್ಣ ಎಂಬುವವರ ಪತ್ನಿ ಪಾರ್ವತಿ ಹೊಟ್ಟೆಪಾಡು ಕಟ್ಟಿಕೊಳ್ಳಲು ಪೆಟ್ಟಿಗೆ ಇಟ್ಟಿರುತ್ತಾರೆ. ಆದರೆ ಕೆಲವು ಕಿಡಿಗೇಡಿಗಳು ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಯನ್ನು ಮುದುರಿಸಿ ಮೂಲೆಗೆ ಸೇರಿಸಿದ್ದರು. ಅಲ್ಲದೆ ಇವರು ರಾಜಕಾರಣಿಗಳು ಹಾಗೂ ನಗರಸಭಾ ಅಧಿಕಾರಗಳ ಮೂಲಕ ಪಾರ್ವತಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಳ್ಳದಂತೆ ತಡೆಯೊಡ್ಡಲು ಮುಂದಾಗಿದ್ದರು. ಆದರೆ ಪಾರ್ವತಿ ತನ್ನ ಕಷ್ಟವನ್ನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಅರ್ಥ ಮಾಡಿಸುವಲ್ಲಿ ಗೆದ್ದರು. ಆಗ ನ್ಯಾಯದ ದಾರಿಯಲ್ಲಿ ಸಾಗಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖಂಡ ನಿಂಗರಾಜು ಹೊಸ ಅಣಗಳ್ಳಿ ಸಹಾಯ ಮಾಡಿದರು ಎಂದು ಪಾರ್ವತಿ ತಿಳಿಸಿದರು. ನಂತರ ಅಧಿಕಾರಿಗಳು ಸಮಸ್ಯೆಯ ನೈಜತೆ ಅರಿತು ಬಡ ಮಹಿಳೆಗೆ ವ್ಯಾಪಾರ ಮಾಡಿಕೊಳ್ಳಲು ರಸ್ತೆ ಬದುವಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಡ ಮಹಿಳೆ ಬದುಕು ಕಟ್ಟಿಕೊಳ್ಳಲು ಮುಂದಾಗಿದ್ದನ್ನು ಸಹಿಸದ ಕೈಗಳು ಪತ್ರಿಕೆಯ ಮೂಲಕ ಪಾರ್ವತಿ ಆದ ನನಗೆ ಮತ್ತು ನ್ಯಾಯಯುತವಾಗಿ ಸಹಾಯ ಮಾಡಿದ ನಗರಸಭಾ ಆರೋಗ್ಯ ಅಧಿಕಾರಿ ಚೇತನ್ ಮತ್ತು ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ವರ್ಷ ಬಿವಿ ಅವರ ಮೇಲೆ ಆರೋಪ ಬರುವಂತಹ ಸುದ್ದಿ ಬಿಟ್ಟರವಾಗಿತ್ತು. ಇದನ್ನು ನೋಡಿ ನಂಗೆ ತುಂಬಾ ನೋವಾಯಿತು. ದಯವಿಟ್ಟು ಸುದ್ದಿ ಮಾಡುವವರು ಬಡವರ ಬದುಕಿಗೆ ಕಲ್ಲು ಹಾಕಬೇಡಿ ಎಂದರು. ಪತ್ರಿಕೋದ್ಯಮದ ಬಗ್ಗೆ ಜನಗಳಿಗೆ ತುಂಬ ವಿಶ್ವಾಸಗಳಿದೆ. ದಯವಿಟ್ಟು ಅವ್ರ ಮನಸ್ಸಿಂದ ಅದನ್ನೆಲ್ಲ ಹಾಳು ಮಾಡಬೇಡಿ. ಒಳ್ಳೆ ಕೆಲಸಗಳಿಗೆ ಬರೀರಿ ಪೇಪರ್ಲಿ. ಜನನೂ ನೋಡಿ ಖುಷಿ ಪಡ್ತಾರೆ, ಒಳ್ಳೆ ಕೆಟ್ಟದೆಲ್ಲ ತಿಳ್ಕೊತಾರೆ. ಆದರೆ ಇಲ್ಲದೇ ಇರೋ ಸುದ್ದಿಗಳೆಲ್ಲ ಹಬ್ಬಿಸ ದಯವಿಟ್ಟು ಜನಗಳ ಮನಸ್ಸಿಗೆ ಬೇಜಾರು ಮಾಡಿ. ನಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಬೇಡಿ. ಬೇಕಾದ್ರೆ ನೀವು ಪೇಪರ್ನವ್ರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಜನಕ್ಕೆ ಪಾಪ ಕೆಟ್ಟದ್ದು ಮಾಡಬೇಡಿ. ದಯವಿಟ್ಟು ಯಾವ ಕಾರಣಕ್ಕೂ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಂಥ ಜನಗಳು ಅನ್ಯಾಯ ಮಾಡಬೇಡಿ. ಎಷ್ಟೋ ಜನ ಸರ್ ಈ ಬದುಕನ್ನೇ ಕಟ್ಕೊಂಡು ಜೀವನ ಮಾಡ್ತಾವ್ರೆ ಸರ್. ಕೆಲವು ಪತ್ರಕರ್ತರು ಈ ಫುಟ್ಪಾತ್ ವ್ಯಾಪಾರಿಗಳು, ಬಡ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸ್ಬೇಕು. 3 ಅಂಗಡಿ 4 ಅಂಗಡಿ ಇಟ್ಟಿರೋರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ. ಅಂಥದ್ರಲ್ಲಿ ಹೊರಗಡೆ ಎಲ್ಲ ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡೋರಿಗೆಲ್ಲ ಅವಕಾಶ ಕೊಟ್ಟಾರೆ. ಫುಟ್ಪಾತ್ಲಿ ವ್ಯಾಪಾರ ಮಾಡೋಕ್ಕೆ ದಯವಿಟ್ಟು ನೀವು ಎಲ್ಲ ತಡೆಗಳು ಮಾಡ್ತಾಯಿದ್ದೀರಾ. ದಯವಿಟ್ಟು ಆ ಕೆಲಸ ಮಾಡಬೇಡಿ ಸರ್. ದಯವಿಟ್ಟು ಬಡ ಒಬ್ಬೊಬ್ಬರಿಗೆಲ್ಲ ಬದುಕೋ ಅವಕಾಶ ಮಾಡಿಕೊಡಿ. ಅವರು ಇದೇ ಜೀವನ ಕಟ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಇಲ್ಲಿರೋ ಜನ ಸಾರ್ವಜನಿಕರಿಗೆ ಇರುವವರೆಗೂ ಏನು ತೊಂದರೆ ಮಾಡಿಲ್ಲ. ನನ್ನಂಥ ಒಂದು ಹಿಂದುಳಿದ ಮಹಿಳೆಗೂ ಕೂಡ ಒಂದು ಜಾಗ ಕಲ್ಪಿಸ್ಕೊಡಿ, ವ್ಯವಹಾರ ಮಾಡ್ಕೊಂಡು ಹೋಗಿ ನಾವು ಕಷ್ಟಕ್ಕೆಲ್ಲ ಇಷ್ಟು ಇದು ಮಾಡ್ಕೊತೀವಿ. ಇದರಲ್ಲಿ ಇಷ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ಇಲ್ಲದಿರೋ ಸುದ್ದಿನೆಲ್ಲ ಸಾರ್ವಜನಿಕರು ತೊಂದರೆ ಇರುತ್ತೆ ಅಂತೆಲ್ಲ ಸರ್ ದಯವಿಟ್ಟು ಆ ಥರ ಎಲ್ಲ ಸುಳ್ಳು ಮಾಹಿತಿಗಳೆಲ್ಲ ಕೊಡಬೇಡಿ. ಸತ್ಯಾಸತ್ಯಗಳನ್ನ ಪರಿಶೀಲನೆ ಮಾಡಿ ಪೇಪರ್ಲೆಲ್ಲ ಬರೀರಿ. ಒಳ್ಳೆಯದು ಕೆಟ್ಟ ವಿಚಾರಗಳನ್ನೆಲ್ಲ ಮತ್ತೆ ಒಂದು ಸರಿ ಪರಿಶೀಲನೆ ಮಾಡೋದು 10 ಸರಿ ಮಾಡಿ ಪೇಪರ್ನವ್ರು ಬರೀರಿ. ಇಷ್ಟೇ ನಾವು ಕೇಳ್ಕೊಳ್ಳೋದು ಸರ್. ಕೆಲವು ಪತ್ರಕರ್ತರು ಪದ್ಮವ್ರ ಪರವಾಗಿ ಬರೆದಿದ್ದಾರೆ, ಅದೆಲ್ಲ ಸುಳ್ಳು ಮಾಹಿತಿಗಳು. ಇದನ್ನೆಲ್ಲ ನಿಜ ಸತ್ಯಗಳು ತಿಳ್ಕೊಂಡು ಬರೀರಿ. ನಾನು ಕೇಳೋದು ಇಷ್ಟೇ ಸರ್. ದಯವಿಟ್ಟು ಫುಟ್ಪಾತ್ ವ್ಯಾಪಾರ ಮಾಡೋರು ತೊಂದರೆ ಕೊಡಬೇಡಿ. ಇಷ್ಟೇ ಸರ್ ನಾನು ಕೇಳ್ಕೊಳ್ಳೋದು.